ಪ್ರತಿಯೊಬ್ಬ ಮಹಿಳೆಯು ಗರ್ಭಾವಸ್ಥೆಯಲ್ಲಿ ಗರ್ಭದಲ್ಲಿರುವಂಥ ಮಗು ಪ್ರಥಮ ಬಾರಿ ಒದ್ದೆಯುವಾಗ ಆ ಒಂದು ಸಂತೋಷದ ಕ್ಷಣಗಳು, ಆ ಒಂದು ಅನುಭೂತಿ ಅನ್ನೋದು ವರ್ಣನೆಗೆ ಸಿಗದೇ ಇರುವಂಥದ್ದು. ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಯು ಈ ಒಂದು ಸುಂದರ ಅನುಭೂತಿಯನ್ನು ಪಡೆದಿರ್ತಾಳೆ. ಇನ್ನು ಗರ್ಭಾವಸ್ಥೆಯಲ್ಲಿ ಗರ್ಭದಲ್ಲಿರುವಂಥ ಮಗು ಬೇಬಿ ಮೂಮೆಂಟ್ಸ್ ಅನ್ನೋದು ಯಾವಾಗ ಶುರುವಾಗುತ್ತೆ, ಆ ಬೇಬಿ ಮೂಮೆಂಟ್ಸ್ ಅನ್ನೋದು ತಾಯಿಗೆ ಮೊದಲ ಬಾರಿಗೆ ಯಾವಾಗ ತಿಳಿಯುತ್ತೆ ಅನ್ನೋದನ್ನು ನೋಡೋಣ. ಗರ್ಭದಲ್ಲಿರುವಂಥ ಮಗುವಿಗೆ ಕೈ ಕಾಲುಗಳ ಡೆವಲಪ್ಮೆಂಟ್ ಆದ ನಂತರ ಅದು ಒದೆಯೋದಕ್ಕೆ ಶುರು ಮಾಡುತ್ತೆ. ಇದೇ ಅವರ ಒಂದು ಡೆವಲಪ್ಮೆಂಟ್ಗೆ ಸಂಕೇತ ಅಂತ ಹಿಂದಿನ ಕಾಲದಿಂದಲೂ ಸಹ ಈ ಒಂದು ಒದೆಯೋ ಪ್ರಕರಣ ಶುರುವಾದಾಗ ಮಗುವಿನ ಬೆಳವಣಿಗೆ ಆಗ್ತಾ ಇದೆ ಅಂತ ನಂಬ್ತಾ ಬಂದಿದ್ದಾರೆ. ಆದರೆ ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಲ್ಲ ಬಂದಿರೋದ್ರಿಂದ ಆ ಸ್ಕ್ಯಾನಿಂಗ್ ಮುಖಾಂತರ ಬೇಬಿಯ ಡೆವಲಪ್ಮೆಂಟನ್ನು ಸುಲಭವಾಗಿ ತಿಳ್ಕೊತಾರೆ. ಆದರೆ ಹಿಂದಿನ ಕಾಲದಲ್ಲಿ ಮಗು ಒದೆಯುವಿಕೆಯ ಒಂದು ಅನುಭೂತಿಯನ್ನು ಪಡ್ಕೊಂಡು ಅನುಭವವನ್ನು ಆದಾಗ ಆ ಸಮಯದಲ್ಲಿ ಬೇಬಿಯ ಒಂದು ಡೆವಲಪ್ಮೆಂಟ್ ಅನ್ನೋದು ಆಗಿದೆ, ಕೈಕಾಲುಗಳು ಬೆಳವಣಿಗೆ ಆಗಿದೆ ಅಂತ ಹಿಂದಿನ ಕಾಲದಲ್ಲಿ ತಿಳ್ಕೊತಾ ಇದ್ರು. ಸೈಂಟಿಸ್ಟ್ ಅಥವಾ ಎಕ್ಸ್ಪರ್ಟ್ಗಳ ಪ್ರಕಾರ 8 ವಾರಗಳ ನಂತರ ಗರ್ಭದಲ್ಲಿ ಏನೋ ಒಂದು ಇದೆ ವಸ್ತು ಅಂತ ಫೀಲ್ ಆಗುತ್ತೆ ತಾಯಿಗೆ ಅಂತ ಹೇಳಲಾಗುತ್ತೆ. 8 ವಾರಗಳ ನಂತರನೇ, ಅಂದರೆ ಗರ್ಭ ಧರಿಸಿದ 8 ವಾರಗಳ ನಂತರ ಗರ್ಭದೊಳಗಡೆ ಏನೋ ಒಂದು ಇದೆ ಅನ್ನುವ ಒಂದು ಅನುಭವ ತಾಯಿಗೆ ಮೊದಲನೇದಾಗಿ ಆಗುತ್ತೆ ಅಂತ ಹೇಳ್ತಾರೆ. 11ನೇ ವಾರ ಬರೋ ಅಷ್ಟೊತ್ತಿಗೆ ಮಗುವಿನ ಒಂದು ಕೈ ಕಾಲುಗಳು ಚೆನ್ನಾಗಿ ಡೆವಲಪ್ ಅನ್ನೋದು ಆಗಿ ಗರ್ಭದಲ್ಲಿರುವ ಪರಿಸರವನ್ನು ಪರಿಶೀಲನೆ ಮಾಡೋದಕ್ಕೆ ಮಗು ಶುರು ಮಾಡುತ್ತಂತೆ. 12ನೇ ವಾರ ಬರೋ ಅಷ್ಟೊತ್ತಿಗೆ, ಅಂದರೆ ಗರ್ಭಿಣಿಗೆ 3 ತಿಂಗಳು ತುಂಬುವಷ್ಟರಲ್ಲಿ ಗರ್ಭದಲ್ಲಿ ಮಗು ಒದೆಯುವಿಕೆ ತಾಯಿಗೆ ತಿಳಿದು ಬರುತ್ತೆ ಅಂತ ಹೇಳ್ತಾರೆ. ನೀರಿನ ಒಂದು ಬಲೂನ್ ಹೊಡೆದಾಗ ಯಾವ ಅನುಭವ ಆಗುತ್ತೆ ನಮಗೆ, ಆ ಒಂದು ಅನುಭವ ಗರ್ಭದಲ್ಲಿರುವಂಥ ಮಗು ಒದ್ದಾಗ ಆ ಟೈಮಲ್ಲಿ ತಾಯಿಗೆ ಆಗುತ್ತೆ ಅಂತ ಹೇಳ್ತಾರೆ. 20 ವಾರಗಳು ಬರುವಷ್ಟರಲ್ಲಿ, ಅಂದರೆ 5 ತಿಂಗಳಷ್ಟರಲ್ಲಿ ಗರ್ಭದಲ್ಲಿರುವಂಥ ಮಗು ಒದೆಯೋದನ್ನು ತಾಯಿ ಸ್ಪಷ್ಟವಾಗಿ ಅನುಭವಿಸ್ತಾಳೆ, ತಿಳಿದುಕೊಳ್ತಾಳೆ ಅಂತ ಹೇಳ್ತಾರೆ. 5 ತಿಂಗಳ ನಂತರ ಬೇರೆಯವರು ಸಹ ಗರ್ಭದ ಮೇಲೆ, ಅಂದರೆ ಹೊಟ್ಟೆ ಭಾಗದ ಮೇಲೆ ಕಿವಿಯನ್ನು ಇಟ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಗು ಒದೆಯೋದು ಅಥವಾ ಅಲುಗಾಡೋದು ಸೂಕ್ಷ್ಮವಾಗಿ ತಿಳಿದು ಬರುತ್ತೆ ಅಂತ ಹೇಳ್ಬೋದು. 30 ವಾರಗಳ ನಂತರ, ಅಂದರೆ 8ನೇ ತಿಂಗಳಲ್ಲಿ ತಲೆಯ ಭಾಗ ಅನ್ನೋದು ಸ್ಪಷ್ಟವಾಗಿ ಯಾವ ಕಡೆ ಇದೆ ಅನ್ನೋದನ್ನ ತಾಯಿ ಗ್ರಹಿಸಬಹುದು. ಆ ಟೈಮ್ನಲ್ಲಿ ಹೊಟ್ಟೆಯ ಆಕಾರ, ಹೊಟ್ಟೆಯ ಶೇಪ್ ಅನ್ನೋದು ಚೇಂಜ್ ಆಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ತಾಯಿಗೆ ತಿಳಿದು ಬರುತ್ತೆ. ಆಗಾಗ್ಗೆ ಮಗುವಿನ ಕಾಲು ಅಥವಾ ಕೈ ಅಥವಾ ತಲೆ ಭಾಗ ಹೊಟ್ಟೆಯ ಮೇಲೆ ಚೂಪಾಗಿ ಕದಲಿಸ್ತಾ ಇರುವುದನ್ನ ತಾಯಿ ಸ್ಪಷ್ಟವಾಗಿ ಗಮನಿಸಬಹುದು. ತಾಯಿಯ ಒಂದು ಮೂಡನ್ನ ಅನುಸರಿಸಿನೂ ಸಹ ಗರ್ಭದಲ್ಲಿರುವಂತ ಮಗು ಕದಲಿಕೆಯನ್ನ ನಿರ್ಧಾರ ಮಾಡುತ್ತೆ. ತಾಯಿ ಸಂತೋಷವಾಗಿ ಇದ್ರೆ ಗರ್ಭದಲ್ಲಿರುವಂತ ಮಗು ಎಕ್ಸೈಟಿಂಗ್ ಆಗಿ ಇರುತ್ತಂತೆ. ತಾಯಿ ಪ್ರೆಷರ್ ಅಲ್ಲಿ ಇದ್ರೆ, ಸ್ಟ್ರೆಸ್ ಅಲ್ಲಿ ಇದ್ರೆ ಗರ್ಭದಲ್ಲಿರುವಂತ ಮಗು ಅಚೇತನವಾಗಿ, ಅಂದ್ರೆ ಇನ್ಆಕ್ಟಿವ್ ಆಗಿ ಇರುತ್ತಂತೆ. ಗರ್ಭದಲ್ಲಿರುವಂಥ ಮಗು ಸತತವಾಗಿ ಮೂಮೆಂಟ್ಸ್ ಅಲ್ಲಿ ಇಲ್ಲದೆ ಇದ್ರೂ ಸಹ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಸತತವಾಗಿ 2-3 ದಿನದಲ್ಲಿ ಕದಲಿಕೆ ನಿಮಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಮೂಮೆಂಟ್ಸ್ ಅನ್ನೋದು ಒಬ್ಬೊಬ್ಬ ಗರ್ಭಿಣಿ ಸ್ತ್ರೀಯಲ್ಲೂ ಒಂದೊಂದು ರೀತಿ ಇರುತ್ತೆ. ವೆಯ್ಟ್ ಜಾಸ್ತಿ ಇರುವಂಥ ಗರ್ಭಿಣಿ ಸ್ತ್ರೀಯರಲ್ಲಿ ಬೇಬಿ ಮೂಮೆಂಟ್ಸ್ ಅನ್ನೋದು ಕಡಿಮೆ ಇರುತ್ತೆ. ವೆಯ್ಟ್ ಕಡಿಮೆ ಇರುವಂಥ ಗರ್ಭಿಣಿ ಸ್ತ್ರೀಯಲ್ಲಿ ಕೆಲವೊಂದ್ಸಲ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಅದು ಗರ್ಭದಲ್ಲಿರುವಂಥ ಸ್ಪೇಸನ್ನು ಆಧಾರವಾಗಿ ಇರುತ್ತೆ. ಅಂದರೆ ಗರ್ಭದೊಳಗಡೆ ಸ್ಪೇಸ್ ಜಾಸ್ತಿ ಇತ್ತು ಮಗುಗೆ ಅಂತ ಹೇಳಿದ್ರೆ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಮಗು ವೆಯ್ಟ್ ಜಾಸ್ತಿ ಇದ್ದು ಮಗುವಿನ ಶೇಪು ಗರ್ಭದ ಪೂರ್ತಿ ತುಂಬಿದ್ದು ಒಂದು ಕದಲಿಕೆಗೆ ಜಾಗ ಇಲ್ಲ ಅಂತ ಹೇಳಿದ್ರೆ ಅಂಥವರಲ್ಲಿ ಕದಲಿಕೆ ಅಂದರೆ ಮೂಮೆಂಟ್ಸ್ ಅನ್ನೋದು ಕಡಿಮೆ ಇರುತ್ತೆ. ನೀವು ಒಂದು ದಿನದಲ್ಲಿ ಕನಿಷ್ಠ ಪಕ್ಷ 8ರಿಂದ 10 ಅಥವಾ 12 ಮೂಮೆಂಟ್ಸ್ ಅನ್ನೋದು ಬೇಬಿದು ನೀವು ಗ್ರಹಿಸೋ ರೀತಿ ಇರಬೇಕು. ಅದಕ್ಕಿಂತ ಕಡಿಮೆ ಇದ್ದರೆ ಖಂಡಿತವಾಗ್ಲೂ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಬೇಕು. 2-3 ದಿನ ನಿಮಗೆ ಮೂಮೆಂಟ್ಸ್ ಅನ್ನೋದು ತಿಳಿದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಗರ್ಭಿಣಿ ಸ್ತ್ರೀ ಸಂತೋಷವಾಗಿ ಇದ್ದರೆ ಆ ಒಂದು ಪರಿಣಾಮ ನೇರವಾಗಿ ಮಗುವಿನ ಮೇಲೆ ಬೀಳುತ್ತೆ. ಅದು ಮಗುವಿನ ಬೆಳವಣಿಗೆಗೆ ತುಂಬಾನೇ ಉಪಯುಕ್ತವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಸಂತೋಷವಾಗಿ ಇದ್ದಾಗ ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಮಗುವಿನ ಮೂಮೆಂಟ್ಸ್ ಅನ್ನ ಆಕ್ಟಿವ್ ಆಗಿ ಮಾಡುತ್ತೆ, ಆಕ್ಟಿವೇಟ್ ಅನ್ನೋದು ಮಾಡುತ್ತೆ. ಇನ್ನು ಗರ್ಭದಲ್ಲಿ ಗಂಡು ಮಗು ಇದ್ರೆ ಅದು ಯಾವ ತಿಂಗಳಿನಿಂದ ಬೇಬಿ ಮೂಮೆಂಟ್ಸ್ ಅನ್ನೋದು ಮಾಡುತ್ತೆ, ತಾಯಿಗೆ ಯಾವ ತಿಂಗಳಿನಲ್ಲಿ ತಿಳಿದು ಬರುತ್ತೆ ಅಂತ ನೋಡೋದಾದ್ರೆ ಕೆಲವು ರಿಸರ್ಚ್ಗಳ ಪ್ರಕಾರ 3ನೇ ತಿಂಗಳ ಕೊನೆಯ ವಾರದಲ್ಲಿ ಬೇಬಿ ಮೂಮೆಂಟ್ಸ್ ಅನ್ನೋದು ಶುರು ಮಾಡಿದ್ರೆ ಅದು ಗಂಡು ಮಗು ಅಂತ ಹೇಳ್ಬಹುದು. ಗಂಡು ಮಕ್ಕಳು ತುಂಬಾ ಆಕ್ಟಿವ್ ಆಗಿರ್ತಾರೆ. ಅವರು ಮೂಮೆಂಟ್ಸ್ ಅನ್ನೋದು 3ನೇ ತಿಂಗಳ ಕೊನೆ ವಾರದಲ್ಲೇ ಶುರು ಮಾಡ್ತಾರೆ. ಆ
ಅನುಭೂತಿ ಅನ್ನೋದು ತಾಯಿಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಇನ್ನು ಹೆಣ್ಣು ಮಕ್ಕಳಾದರೆ 5ನೇ ತಿಂಗಳಿಂದ ಮೂಮೆಂಟ್ಸ್ ಅನ್ನೋದು ಶುರುವಾಗುತ್ತೆ. ಅದು ತಾಯಿಗೆ 5ನೇ ತಿಂಗಳಲ್ಲಿ ತಿಳಿದು ಬರುತ್ತೆ. ಕೆಲವೊಂದು ರಿಸರ್ಚ್ಗಳ ಪ್ರಕಾರ ಈ ಒಂದು ಅಂಶ ತಿಳಿದು ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.